ಆತ್ಮೀಯ ನನ್ನ ಯೂಟ್ಯೂಬ್ ಪ್ರೇಕ್ಷಕರಿಗೆ ಸ್ವಾಗತ. ಇಂದು ಈ ಒಂದು ಉತ್ತರ ಕರ್ನಾಟಕದಲ್ಲಿ ಮಾಡುವಂಥ ಮಸಾಲೆ ಖಾರದ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ನೋಡ್ರಿ ಹಾಗೂ ಪ್ರೋತ್ಸಾಹಿಸ್ರಿ. ಬೇಕಾಗುವ ಸಾಮಗ್ರಿಗಳು: ಎಲ್ಲ ರೀತಿಯ ಮಸಾಲೆ ಪದಾರ್ಥಗಳು, ಕರಿಬೇವು, ಉಳ್ಳಾಗಡ್ಡಿ, ಕೊತ್ತಂಬರಿ ಕಾಳು, ಅಚ್ಚ ಖಾರದ ಪುಡಿ, ಬೆಳ್ಳುಳ್ಳಿ, ಹಸಿ ಶುಂಠಿ, ಇವುಗಳನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕು. ಯಾಕಪ್ಪ ಅಂತಂದರೆ ಇದನ್ನು ಭಾಳಷ್ಟು ದಿವಸ ನಾವು ಸ್ಟಾಕ್ ಮಾಡಿ ಬಳಸೋದ್ರಿಂದ ಇವುಗಳನ್ನೆಲ್ಲ ಚೆಂದಾಗಿ ಎಲ್ಲ ಮಸಾಲೆ ಪದಾರ್ಥಗಳನ್ನು ಚೆನ್ನಾಗಿ ಹುರ್ಕೋಬೇಕು. ಮಸಾಲೆ ಪದಾರ್ಥ ಅಂದರೆ ಚಕ್ಕೆ, ಏಲಕ್ಕಿ, ಲವಂಗ, ಎಲ್ಲ ಕಾಳು ಮೆಣಸು, ಲವಂಗ ಎಲ್ಲ ಇರುವಂಥ ಒಂದು ಮಸಾಲೆ ಪದಾರ್ಥಗಳನ್ನು ಇಟ್ಟುಕೊಂಡು ಅವನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕು. ಇಲ್ಲಿ ಉಳ್ಳಾಗಡ್ಡಿ ಸಹ ಏನಪ್ಪ ಅಂತಂದ್ರೆ ಭಾಳಷ್ಟು ಕೆಂಪಾಗಿ ಹುರ್ಕೋಬೇಕು. ಹುರಿದಂಥ ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ತರಿತರಿಯಾಗಿ ಅದನ್ನು ರುಬ್ಕೋಬೇಕು. ರುಬ್ಬಿ ಏನು ಮಾಡ್ಕಪ್ಪ ಅಂದ್ರೆ ಸಣಸ್ಬೇಕು. ಅದನ್ನು ಸಣಸಿದ್ರೆ ಏನಕ್ಕೆ ಎಲ್ಲ ಮಸಾಲೆ ಪದಾರ್ಥಗಳು ನಾವೇನೇನು ಕೊತ್ತಂಬರಿ ಕಾಳು, ಹಸಿ ಶುಂಠಿ, ಬೆಳ್ಳುಳ್ಳಿ, ಉಳ್ಳಾಗಡ್ಡಿ ಇವನ್ನೆಲ್ಲ ಏನು ತೊಗೊಂಡಿರ್ತಾವಲ್ಲ, ನೀವು ತೋರಿಸಿಲ್ಲ ಮೊದಲು ತೋರಿಸಿದಂಥ ಎಲ್ಲ ಸಾಮಗ್ರಿಗಳನ್ನು ಚೆನ್ನಾಗಿ ರುಬ್ಕೋಬೇಕು. ಮೇನ್ ಏನಪ್ಪ ಅಂತಂದ್ರೆ ಇಲ್ಲಿ ಒಂದು ನಾವು ಹುರ್ಕೊಳ್ಳೋದು ಮಾತ್ರ ಭಾಳ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡಾಗ ಏನಪ್ಪ ಅಂತಂದ್ರೆ ಮಸಾಲೆ ಒಂದು ಘಮ ನಮಗೆ ಸಿಗ್ತೈತಿ. ಇಲ್ಲಿ ಉಳ್ಳಾಗಡ್ಡಿ ಸಹ ನೋಡ್ರಿ ಈ ಥರ ಇರ್ತಲ್ಲ, ಇದು ಕಂದು ಪೂರ್ಣ ಬ್ರೌನ್ ಬಣ್ಣ ಬರೋ ತನಕ ಇವನ್ನ ನಾವು ಚೆನ್ನಾಗಿ ಹುರಿಬೇಕು. ಹುರಿದು ರುಬ್ಬಬೇಕು ಅದನ್ನು ಗ್ರೈಂಡರ್ದೊಳಗೆ. ಈ ಒಂದು ಮಳೆಗಾಲದಲ್ಲಿ ಆಮೇಲೆ ಈ ಒಂದು ಉತ್ತರ ಕರ್ನಾಟಕದಲ್ಲಿ ಉಪಯೋಗಿಸುವಂಥ ಮಸಾಲೆ ಖಾರ ಇದು. ಒಬ್ಬರಿಗೆ ಮಾಡೋಕ್ಕಾಗಲ್ಲ ಅಂದಿಲ್ಲಿ ಸಹ ನಮ್ಮ ಅತ್ತೆನೂ ಸಹ ಏನು ಮಾಡ್ತಾರಪ್ಪ ಅಂತಂದ್ರೆ ಅವರು ಸಹ ನನ್ನ ಜೊತೆ ಕೈಗೂಡಿಸ್ತಾರೋ. ಎಲ್ಲ ಕೆಲಸಗಳಲ್ಲಿ ಕೈಗೂಡಿಸಿ ಏನಪ್ಪ ಅಂದ್ರೆ ಒಂದು ಮಾರ್ಗದರ್ಶನನೂ ಹೇಳ್ತಾರೋ. ಈ ರೀತಿ ಮಾಡಬೇಕು ಅಂತಂದು ಒಳ್ಳೆ ಒಂದು ಸಲಹೆ ಸೂಚನೆಗಳನ್ನು ನೀಡ್ತಾರೆ. ಅಂದ್ರೆ ಇದು ಒಬ್ಬರಿಗೆ ಮಾಡಿದ್ರೆ ಅಷ್ಟು ಪರ್ಫೆಕ್ಟಾಗಿ ಬರೋಂಗಲ್ಲ. ಹೀಗಾಗಿ ನಾನು ನಮ್ಮ ಅತ್ತೆ ಸೇರಿ ಮಾಡೋಕ್ಕಂತೇಳಿ ಎಲ್ಲ ರುಬ್ಬಿದ್ದೆಲ್ಲ ಮಸಾಲೆ ಪದಾರ್ಥಗಳನ್ನು ಇಲ್ಲಿ ರುಬ್ಬಿಟ್ಕೊಂಡೇವಿ. ಈ ರೀತಿಯಾಗಿ ರುಬ್ಬಿಟ್ಕೊಂಡಾಗ ಏನಪ್ಪ ಅಂತಂದ್ರೆ ಅದಕ್ಕೆ ಖಾರ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ರೈಂಡರ್ಗೆ ಹಾಕಬೇಕು. ಆವಾಗ ಏನಪ್ಪ ಅಂತಂದ್ರೆ ಒಂದು ಉತ್ತಮವಾದಂಥ ಮಸಾಲೆ ಖಾರ ರೆಡಿ ಆಕತಿ. ಈ ಒಂದು ಟೈಮ್ದಲ್ಲಿ ನಮ್ಮ ಅತ್ತೆ ಕೆಲವೊಂದು ವಡಪುಳನ್ನು ಹೇಳ್ಯಾರ, ಕೇಳಿ ನೋಡ್ರಿ. ಮಸಾಲೆ ಕುದಿಸ್ತಾನವ ಯಾಕ್ರಿ ಈಗ ಹಂಗಾಗಿತ್ತು. ಸಾರಿ ಹೋಗ್ಕಾಳ ಅದಕ್ಕೆ ನಾನು ಕುಡ್ಸಾಕತ್ತೀನಿ. ಇದು ಕುಡ್ಸಿ ಚಲೋ ಆಕತ್ರಿ? ಹೆಂಗ್ರಿ ಚಲೋ ಆಕತಿ ಎಲ್ಲ ಮಸಾಲೆ ಅಡಿಗೆ ಚಲೋ ಆಕತ್ರಿ? ಅಡಿಗೆ ಚಲೋ ಆಕತಿ. ಹೌದನ್ರಿ. ಏನೇನು ಹಾಕಿದ್ರಿ ಅದ್ರೊಳಗ್ರಿ? ಲವಂಗ, ಏಲಕ್ಕಿ, ಜೀರಿಗೆ, ಬೆಳ್ಳುಳ್ಳಿ, ಉಳ್ಳಿಗಡ್ಡಿ, ಕೊತ್ತಂಬರಿ ಕಾಳು. ನೀವು ಹಂಗೆ ಮಾಡ್ತಲ್ಲ ಚಲೋ ಆಗಂಗಿಲ್ರಿ? ಚಲೋ ಆಗೋದಿಲ್ಲ. ಮತ್ತು ರುಚಿ ಅನ್ಸಂಗಿಲ್ಲೇನ್ರಿ? ಇದೇ ರುಚಿ ಅನಿಸ್ತೈತಿ, ಚಲೋ ಆಕತಿ. ಮೊದ್ಲು ಹೆಂಗೆ ಮಾಡ್ತಿದ್ರಿ ನೋಡ್ರಿ? ಒಳಗೆ ಕುಡ್ತಿದ್ರಿ ಹೆಂಗ್ರಿ? ಒಳಗೆ ಕುಡ್ತಿದ್ದೀವಿ ಮೊದಲು ಒಳಗೆ ಕುಡ್ತಿದ್ದೀವಿ. ಈಗ ಗ್ರೈಂಡರ್ಗೆ ಹಾಕ್ತೀವಿ. ಚಲೋ ಆಕತ್ರಿ? ಚಲೋ ಆಕತಿ. ಎಷ್ಟು ದಿವಸ ಇಟ್ಕೋಬೋದ್ರಿ ಇದನ್ರಿ? ಎಷ್ಟು ದಿವಸ? 2-3 ತಿಂಗಳು ಇಟ್ಕೊಂಡ್ರು ಬರುತ್ತೆ. 2-3 ತಿಂಗಳು. 2-3 ತಿಂಗಳು. ಇದನ್ನ ಏನು ಮಾಡೋದ್ರಿ ಈಗ? ಮಸಾಲೆ ಕುದಿಸಿ ಸಣ್ಣ ಮಾಡ್ಕೋದು ಎಲ್ಲ. ಆಮೇಲೆ ಮಸಾಲೆ ಖಾರ ಹಾಕಿ ಕುದಿಸಿ ಒಂದು ಮೆತ್ತ ಗ್ರೈಂಡರ್ಗೆ ಹಾಕಿ ಡಬ್ಬಿಗೆ ಇದಕ್ಕೆ ಹಾಕಿಟ್ಬೋದು ಬರ್ನ್ಯಾಗ. ಇತ್ತಲ್ರಿ ಈಗ ಹಳೇದು ಸರಿ ಆಗಂಗಿಲ್ರಿ? ಹಳಿ ಖಾರ ರೀ? ಅದು ಹಳಿ ಖಾರ ಚಲೋ ಆಗೋದಿಲ್ಲ. ಅದಕ್ಕೆ ಹೊಸ ಇದು ಖಾರ ಹೊಸದೇನ್ರಿ ಇದ್ರಿ? ಹೊಸ ಮೆಣಸಿನ್ಕಾಯಿ. ಹೊಸ ಮೆಣಸಿನ್ಕಾಯಿ ರೀ. ಈಗ ನಮ್ಮ ಕಡೆ ಮಾಡಂಗಿಲ್ಲಲ್ರಿ? ನಮ್ಮ ಹಸಿರು ಕಡೆ ರೀ ಆ ಕಡೆ ಮಾಡೋದು, ನಮ್ಮ ಕಡೆ ಮಾಡ್ತಾರೆ. ಯಾವ ಕಡೆ? ಈ ಕಡೆ ಬೆಳಗಾವಿ ಕಡೆ ಮಾಡ್ತಾರಲ್ರಿ? ಬೆಳಗಾವಿ ಕಡೆ ಎಲ್ಲ ಕುದಿಸಿ ಮಾಡ್ತಾರೆ. ಮೈಸೂರು ಕಡೆ ಬರೀ ಪುಡಿ ಖಾರ ಹಾಕ್ತಾರ್ರಿ.
ಇದು ರುಚಿ ಅನ್ಸತ್ತಲ್ಲನ್ರಿ ಸಾರು ಚಲೋ ಆಕತಿ. ಚಲೋ ಆಕತಿ. ಕುಡಿಸ್ರಿ ನೋಡೋಣ ಅಂತ್ರಿ. ಕುಡ್ಸಾಕಂತೀರಿ? ಕೊಬ್ಬರಿಗೆ ಮಾಡಕ್ ಆಗಂಗಿಲ್ಲದಲ್ರಿ? ಕೊಬ್ಬರಿ ಕಮಟ ಆಕತ್ತೆ. ಕೊಬ್ಬರಿ ಹಾಕಂಗಿಲ್ಲನ್ರಿ? ಬ್ಯಾರೆ ಬೇಕಾದ ಮತ್ತೆ ಇಲ್ಲಿ ಇಟ್ಕೊಂಡಿರಲ್ಲ ಇದ್ರ ಅದು ಬ್ಯಾರೆ ಮಾಡೋದು. ಇದು ಕೊಬ್ಬರಿ ಐತ್ರಿ. ಅದನ್ನ ಮೊದಲು ಬಳಸೋದು. ಅದನ್ನ ಕೊಬ್ಬರಿ ಬೇಕಾದ್ರೆ ಬ್ಯಾರೆ ಮಾಡ್ಕೊಂಡು ಅಂದ್ರೆ ಇದು ಮಳೆಗಾಲ ಪೂರ್ಣ ಮುಗಿಯೋ ಮಟ ಮುಗಿ ಮಟ. ಆ ನಂತರ ಇದನ್ನು ಆತೇನ ಒಂದ್ ಇದನ್ರಿ ಒಂದ್ ಒಡಪ್ ಹೇಳ್ರಿ ನೋಡನ್ರಿ. ಕಾಲು ಕುಡ್ಸ್ಕೊ ಅಂತ ಹೇಳ್ರಿ ನೋಡೋಣ. ಈಗ ಇದು ಮಸಾಲೆ ಕುಡ್ಸ್ಕೊ ಅಂತಲ್ಲ. ಮತ್ ನಾವು ಹೇಳಿಲ್ಲ ನಮ್ಗೆ ನನಗೆ ಬರೋಂಗಿಲ್ರಿ. ನಾವೆಲ್ಲ ಹೇಳ್ತೇವ್ರಿ. ನಾವ್ ಈಗಿನ ಒಡಪ ಬರೋಂಗಿಲ್ಲ ಅಲ್ರಿ. ನಾವ್ ಬರೀ ಹೆಸರು ಅಷ್ಟೇ ಕೇಳೋದಾಗೈತ್ರಿ. ಈಗ ನೀವಂದ್ರೆ ಏನ್ ಮಾಡ್ತಿದ್ರಿ? ಬಹಳಷ್ಟು ಹೇಳ್ತೀರಿ ನೀವ್ರಿ. ನೆನಪಾಗೋದಿಲ್ಲ. ಈಗ ನಾವ್ ಬರೀ ಹೆಸರಿಂದ ಕರೆಯೋದು, ಹೆಸರಿಂದ ಹೇಳೋದು ಅದ ಐತ್ರಿ. ಒಡಪ್ ಬರ್ತೈತಿ ನೋಡಿ. ನೀವ್ ಹೆಂಗ್ ಯಾರು ಕಲ್ಸಿದ್ರಿ? ನಾನ ಕಲ್ಕೊಂಡೆ ಹಂಗ. ಈಗ ನಮಗ್ ಕೇಳಿದ್ ಒಂದ್ ಒಡಪು ಬರಂಗಿಲ್ಲ. ನೀವರ ಹೇಳೇ ಹೇಳ್ತೀರಿ. ನೋಡೋಣ ಕಲ್ಸ ಮಟ ಹೇಳ್ರಿ ನೋಡೋಣ. ಒಂದ್ ಹೇಳ್ರಿ. ಅಲ್ಲದೆ ನೆಲೆ ಕೃಷ್ಣ ಮಡಗಿದ್ದು ಭಾಳ ಚಮತ್ಕಾರ. ಮಲ್ಲಿಕಾರ್ಜುನ ಹೆಸರನ್ನ ಹೇಳ್ತಾನ. ನಮಸ್ಕಾರ. ನಮಸ್ಕಾರ. ಇನ್ನೊಂದೆರಡು ಹೇಳ್ರಲ್ರಿ. ಯಾರ ಕಲ್ಕೊಂತಾರ ನೋಡೋಣ್ರಿ. ಹೇಳ ಒಡಪ್ಕೊಡ್ರಿ ನೋಡೋಣ. ಯಾರ ಒಬ್ರು ನಮ್ಮ ಇದನ್ನ ಚಾನಲ್ ನೋಡೋರು ಯಾರ ಕಲ್ಕೊಂತಾರ್ರಿ. ಇನ್ನೊಂದೆರಡು ಒಡಪ್ ಇನ್ನೊಂದು ಏನು ಬರ್ತೈತಿ ಇಲ್ವ? ನಾವೆಲ್ಲ ಮರ್ತದ ಇದು. ಒಡಪೆಲ್ಲ ಮರ್ತೋಗಿದಾವ. ನಿಮ್ಮ ಮಗ ನಮ್ಗೆ ಹಿಂಗೆ ಕೆಲಸ ಮಾಡಕ್ ಆಗಂಗಿಲ್ಲ ಈಗ್ರಿ. ಇದು ರಂಗೋಲಿ ಬೆಳಕ. ಆಕಾಶದಲ್ಲಿ ಇರುವುದು ಚಂದ್ರನ ಬೆಳಕ. ಮಲ್ಲಿಕಾರ್ಜುನ ಪಾದದಲ್ಲಿ ನನ್ನ ಬೆಳಕ. ಬೆಳಕ್ರಿ ಒಡಪದ ಚಂದ ಇರ್ತದೆ. ನಮ್ಗೆ ಈಗಿನ ಹೇಳಂಗೆ ನೋದಲ್ರಿ. ಏನು ಒಡಪಾದ ಹೇಳೋದಿಲ್ಲ. ಹಂಗ ಒಂಟಿ ಹೆಸರು ಹೇಳ್ಬಿಡ್ತಾರೆ. ಇದನ್ನೇನು ಮಾಡೋದೇನ್ರಿ? ಇದನ್ನೇನು ಮಾಡೋದ್ರೇನ್ರಿ? ಮಸಾಲೆ ಕುಡ್ಸೋದೇನ್ರಿ? ಮಸಾಲೆ ಎಲ್ಲ ಕುಡಿಸೈತೆ. ಎಂಡ್ರ ಕಾಯಿ ಇದನ್ನ ಹಾಕ. ಆಮೇಲೆ ಮಸಾಲೆ ಖಾರ ರೆಡಿ ಆಗೈತಿ. ಮಳೆಗಾಲಕ್ಕೆ ಉಪಯೋಗ ಆಕೈತಲ್ಲ ಅದೆಂತದ್ರಿ? ಇದು ಕೊಬ್ಬರಿ ಹಾಕಿದ್ದ. ಕೊಬ್ಬರಿ ಹಾಕಿದ್ದೇನ್ರಿ ಇದ್ರಿ? ಬಾಳ್ನೆಸ್ ಮಾಡೋಂಗಿಲ್ಲ. ತಿಂಗಳು 2 ತಿಂಗಳು ಅದ್ರಿ. ಅದು ಹಂಗ ಸಾದಾ ಮಸಾಲೆ ಖಾರ. ಸಾದಾ ಮಸಾಲೆ ಮಾಡವ. ಯಾಕ್ರಿ ಇವತ್ತು ಯಾಕ್ರಿ? ಹಂಗ ಬಂದದನ್ನೆಲ್ಲ. ಹ್ಞೂನ್ರಿ. ಸಾಲಿಂದ ಇದು ಬಂದನೆಲ್ಲ. ಹ್ಞೂನ್ರಿ. ಸೀಕರ್ಣಿ ಹೋಳ್ಗಿ ಮಾಡಿ. ಹ್ಞೂ ಸರಿ ಮಾಡ್ತೀನಿ.